ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಗುಂಡ್ಗೆಕಾಯಿ ಮತ್ತು ಲಿವರ್ ಎರಡು ಮಿಕ್ಸಲ್ಲಿ ಒಂದು ಕಾಳುಗೊಜ್ಜು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಒಂದು ಬೌಲಷ್ಟು ನಾನು ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ ಅಷ್ಟೇ, ಜಾಸ್ತಿ ಹೊತ್ತೇನು ನೆನೆಸಿಲ್ಲ. ಮತ್ತು ಇಲ್ಲಿ ಲಿವರು ಮತ್ತು ಗುಂಡ್ಗೆಕಾಯಿ ಎರಡನ್ನೂ ಸಣ್ಣಗೆ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ವಾಶ್ ಮಾಡಬೇಕು. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ನೀರೆಲ್ಲ ಚೆನ್ನಾಗಿ ಸೋರ್ಗಟ್ಬಿಟ್ಟು ಎತ್ತಿಟ್ಕೋಬೇಕು, ನೀರಿನಂಶ ಇರಬಾರ್ದು. ಮತ್ತು ಇವಾಗ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಇದಕ್ಕೇನು ಜಾಸ್ತಿ ಎಣ್ಣೆ ಅವಶ್ಯಕತೆ ಇರಲ್ಲ. ಮತ್ತು ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಡೈರೆಕ್ಟಾಗಿ ನಾನು ಹಾಗೆಯೇ ಉದ್ರಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಆಗುತ್ತೆ. ಅರ್ಜೆಂಟ್ ಟೈಮಲ್ಲಿ ಈ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಮಸಾಲ ಎಲ್ಲ ರುಬ್ಬಿ ಬೇಕಾದರೂ ಮಾಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಣ್ಣ ಕಟ್ ಮಾಡಿರೋ ಅಂಥ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವೆಲ್ಲ ಹಾಗೇ ಫ್ರೈ ಮಾಡ್ತೀರಾ. ಮತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡಿದಾಗ ಮೊಟ್ಟೆ ಇದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ನೀವು ಸಪ್ರೇಟಾಗಿ ಕೆಲವರು ಕಾಳುಗೊಜ್ಜು ಮಾಡ್ತಾರೆ. ಆ ರೀತಿ ಮಾಡೋದನ್ನು ನಾನಿಲ್ಲಿ ಗುಂಡ್ಗೆಕಾಯಿ ಸಪ್ರೇಟ್ ತರಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಈ ಥರ ಮಾಡಬೇಕು ಅಂದಾಗ ನೀವು ಮೊಟ್ಟೆ ಕೋಳಿ ತೊಗೊಂಬಂದಾಗ ನೀವು ಆ ಮೊಟ್ಟೆ ಇದೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡ್ಕೋಬೋದು ಸಿಂಪಲ್ಲಾಗಿ. ಇಲ್ಲಿ ಮನೇಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಂದರೆ ಚೆನ್ನಾಗಿ ಜಜ್ಜಿಬಿಟ್ಟು ಆಗಲೇ ಡೈರೆಕ್ಟಾಗಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೆ ಇಲ್ಲಿ ನಾನು ಸಪ್ರೇಟಾಗಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಮತ್ತು ಅದ್ರ ಜೊತೆಯಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಅಂದರೆ ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಸ್ವಲ್ಪ ಸ್ಮೂತಾಗಿ ಆಗಬೇಕು. ಮತ್ತು ಇಲ್ಲಿ ಅದೆರಡು ಸ್ಮೂತ್ ಆದಮೇಲೆ ಚೆನ್ನಾಗಿ ಒಗ್ಗರಣೆಲಿ ಬೆಂದಾದಮೇಲೆ ನಾನಿಲ್ಲಿ ಲಿವರ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಗುಂಡ್ಗೆಕಾಯಿನವ ಅದನ್ನು ಹಾಕ್ಕೊಂಡು, ಮತ್ತು ಇಲ್ಲಿ ನೆನೆಸಿಟ್ಟಿರೋ ಅಂಥ ಕಡಲೆಬೇಳೆ ಎರಡೂ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಟೊಮೊಟೊದಲ್ಲಿ ಅದು ಸ್ವಲ್ಪ ಫ್ರೈ ಆಗಬೇಕು. ಒಂದು ಸಲ ಫ್ರೈ ಆದರೆ ಆದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಇವಾಗಲೇ ಹಾಕ್ಕೋತಾ ಇದ್ದೀನಿ. ನೀವಿಲ್ಲ ಅಂದರೆ ಲಾಸ್ಟಿಗೆ ಬೇಕಾದರೂ ಹಾಕ್ಕೋಬೋದು. ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಚೆನ್ನಾಗಿ ಅದು ಹೊಂದ್ಕೊಳ್ಕೊಳ್ಳುತ್ತೆ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಇದು ಸ್ವಲ್ಪ ಸ್ವೀಟ್ನೆಸ್ಸೇ ಬರುತ್ತೆ, ಕಡಲೆಬೇಳೆ ಎಲ್ಲ ಹಾಕಿದ್ದೀವಲ್ವ, ಹಾಗಾಗಿ ಸ್ವಲ್ಪ ಖಾರ ಇದಕ್ಕೆ ಮುಂದಿರಬೇಕಾಗತ್ತೆ. ಆವಾಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು. ನಾನಿಲ್ಲಿ ಹಾಗಾಗಿ ಖಾರದ ಪುಡಿನ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಂದರೆ ನಿಮಗೆ ಖಾರದ ತಕ್ಕನಾಗಿ ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ಅಷ್ಟು ನೋಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಮತ್ತಿಲ್ಲಿ ಅದ್ರ ಜೊತೆಲಿ ಧನಿಯಾ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲೊಂದು 3 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಆದರೂ ಸಾಕಾಗುತ್ತೆ. ಮತ್ತು ಇವಾಗ ಅದನ್ನು ಮಿಕ್ಸ್ ಕೊಡಬೇಕು ಚೆನ್ನಾಗಿ. ಅಂದರೆ ನೀವು ಇದನ್ನು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತೀರಲ್ವ, ಮಸಾಲ ರುಬ್ಬಿದಾಗ ನೀವು ಸಪ್ರೇಟು ಸ್ವಲ್ಪ ಖಾರಗಳ್ನ ಎತ್ತಿಟ್ಕೊಂಡು ನೀವು ಹಾಕ್ಬಿಟ್ಟು ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿ ಒಗ್ಗರಣೆಲೆ ಡೈರೆಕ್ಟಾಗಿ ಮಾಡ್ಕೋಬೋದು. ಇವಾಗೆಲ್ಲ ನೋಡಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ತೆಂಗಿನಕಾಯಿನೂ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನೀವೇನಾದರೂ ಕಡಲೆಬೇಳೆನ ನೆನೆಸ್ತಲೇ ಹಾಗೆ ಡೈರೆಕ್ಟಾಗಿ ಮಾಡುವಾಗ ನೀವು ತೆಂಗಿನಕಾಯಿ ಹಾಕ್ಕೊಂಡಂಗೆ ಫಸ್ಟು ನೀವು ಅದನ್ನು ಬೇಯಿಸ್ಕೊಂಡು ಲಾಸ್ಟಿಗೆ ನೀವು ವಿಷಲೆಲ್ಲ ಹೋಗಾದ್ಮೇಲೆ ತೆಗ್ದಾಗ ನೀವು ತೆಂಗಿನಕಾಯಿ ತುರಿ ಹಾಕ್ಕೊಂಬಿಟ್ಟು ನೀವು ಒಂದು ಕುದಿ ಕುದಿಸ್ಕೋಬೋದು. ಇಲ್ಲ ಈ ರೀತಿ ನೆನೆಸಿದಾಗ ಬೇಗ ಬೇಯುತ್ತಲ್ವ, ಹಾಗಾಗಿ ತೆಂಗಿನಕಾಯಿ ನಾನು ಹಾಕ್ಕೋತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಅಂದರೆ ಕಡಲೆಬೇಳೆ ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ. ಒಂದು 2-3 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ಮತ್ತು ಗಟ್ಟಿನೂ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ನೀರನ್ನು ಒಂದು ಅರ್ಧ ಗ್ಲಾಸಷ್ಟು, ಅಂದರೆ ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ತೆಂಗಿನ ತುರಿ ಎಲ್ಲ ಹಾಕಿರೋದ್ರಿಂದ ತಳ ಸಿಗಬಾರ್ದು ಕಡಲೆಬೇಳೆದು. ಹಾಗಾಗಿ ಇಲ್ಲಿ ಒಂದು 2-3 ವಿಷಲ್ಲು ಹೊಡೆಸ್ಕೊಂಡು ಇವಾಗ ವಿಷಲ್ನ ಎತ್ತಿ ನೋಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ, ಏಕೆಂದರೆ ನೆನೆಸಿರೋದ್ರಿಂದ ಪರ್ಫೆಕ್ಟಾಗಿ ಬೆಂದಿದೆ. ಸ್ವಲ್ಪ ತೆಳು ಅಂತ ಅನ್ನಿಸ್ತಾ ಇದೆಯಲ್ವ. ಇವಾಗ ಸ್ವಲ್ಪ ಗ್ಯಾಸ್ ಹಚ್ಬಿಟ್ಟು ಅದನ್ನು ಕುಕ್ಕರ್ನ ಇಟ್ಕೊಂಡು ನಿಮಗೆ ಬೇಕು ಅಂದರೆ ಸ್ವಲ್ಪ ಚಕ್ಕೆ ಲವಂಗ ಪುಡಿನ ಉದುರಿಸ್ಕೊಳ್ಳಿ. ನೀವು ಮಸಾಲ ರುಬ್ಬೋದಾದರೆ ನೀವು ಹಾಕ್ಕೋಬೋದು, ಇಲ್ಲ ಹಾಗೇ ಮಾಡೋದ್ರಿಂದ ಹಾಗೇ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ಮಸಾಲ ಸ್ಪೈಸಿಯಾಗಿ ಬೇಕು ಅಂದಾಗ ಸ್ವಲ್ಪ ಚಕ್ಕೆ ಲವಂಗ ಪುಡಿ ಮತ್ತು ಇನ್ನು ಸ್ವಲ್ಪ ತೆಂಗಿನ ತುರಿ ಹಾಕಿ. ಯಾಕೆಂದರೆ ನೀರಿನಂಶ ಇದೆಯಲ್ಲ, ಇದು ಇವಾಗ ಸ್ವಲ್ಪ ತೆಳು ಅನಿಸ್ಬೋದು, ಬಟ್ ಒಂದು ಕುದ್ದು ತಣ್ಣಗಾದರೆ ಗಟ್ಟಿ ಆಗಿಬಿಡುತ್ತೆ. ಕಡಲೆಬೇಳೆ ಅಲ್ವಾ, ಹಾಗಾಗಿ ಗಟ್ಟಿ ಬಂದೇ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊತಾ ಇದ್ದೀನಿ.
ಇಲ್ಲಾಂದರೆ ನೀವು ಸ್ವಲ್ಪ ನೀರು ಸೀದ್ಕೊಳ್ಳೋ ತನಕನೂ ಇದು ಮಾಡ್ಬೋದು. ಬಟ್ ತುಂಬ ಗಟ್ಟಿ ಥರ ಅನಿಸ್ಬಾರ್ದಲ್ವ, ಒಂದು ಮೀಡಿಯಮಲ್ಲಿ ಇರಬೇಕು. ನೀವು ಈ ರೀತಿ ಮಾಡಿಕೊಂಡ್ರೆ ದೋಸೆ, ಪೂರಿ ಅಥವಾ ರೈಸ್ಗೆಲ್ಲ ಸೈಡ್ಸ್ಗೆಲ್ಲ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಯಾಕೆಂದರೆ ಮೊಟ್ಟೆ ಕೋಳಿ ಸಾಂಬಾರು ಮಾಡುವಾಗ ಈ ರೀತಿ ಮಾಡ್ತಾರೆ, ಕಾಳುಗೊಜ್ಜು ಅಂತ ಹಳ್ಳಿ ಕಡೆಯಲ್ಲೆಲ್ಲ ಫಂಕ್ಷನಲ್ಲೂ. ಬೇಕಾದ್ರೆ ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.